ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೋತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಈ ಮೂರು ಕೂಡ ತಪ್ಪು ಮಾಡುವ ಪ್ರತಿ ಸಲ ನಿನ್ನ ಕಣ್ಣ ಮುಂದೆ ಕಾಣಿಸುತ್ತೆ. ನಿನ್ನ ಬೇಡಿಕೆಗಳು ನೆರವೇರಬೇಕು ಅಂದ್ರೆ ಮೊದಲು ಈ ಮೂರು ತಪ್ಪದೆ ನೋಡಿ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ನಮ್ಮೆಲ್ಲರಿಗೋಸ್ಕರ ತಂದಿದ್ದಾರೆ. ಮನುಷ್ಯಾಗಿ ಹುಟ್ಟಿದ ನಂತರ ತಪ್ಪು ಮಾಡದೆ ಯಾರು ಇರಲ್ಲ, ಹೌದಾ ಅಲ್ವಾ? ತಪ್ಪು ಮಾಡೇ ಮಾಡ್ತೀರಾ. ಒಂದೊಂದು ಟೈಮಲ್ಲಿ ಗೊತ್ತಾಗಿ ಮಾಡ್ತೀವಿ, ಒಂದೊಂದು ಟೈಮಲ್ಲಿ ಗೊತ್ತಿಲ್ಲದೆ ಮಾಡ್ತೀವಿ. ಆ ತಪ್ಪುಗಳು ಏನೇ ಆಗಿರ್ಬೋದು, ಎಂಥದೇ ಆಗಿರ್ಬೋದು, ಮಾಡೋದಂತೂ ಮಾಡ್ತೀವಿ. ಆಮೇಲೆ ಆ ಕಷ್ಟನ ನಾವು ನಿಧಾನವಾಗಿ ಅನುಭವಿಸ್ತೀವಿ ನಮ್ಮ ಜೀವನದಲ್ಲಿ. ನಮ್ಮ ತಪ್ಪು ಇಲ್ಲ ಅಂದ್ರೂ ಕೂಡ ಕೆಲವೊಂದು ಟೈಮಲ್ಲಿ ನಾವು ಆ ಮಾತುಗಳು ಅನಿಸ್ಕೋಬೇಕಾಗತ್ತೆ. ಅಂತ ಟೈಮಲ್ಲಿ ನನ್ನ ತಪ್ಪಿಲ್ವಲ್ಲ, ಆದರೂ ಕೂಡ ಇಷ್ಟು ಮಾತೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಕೋಪ ಮಾಡಿಕೊಂಡು ಅವ್ರ ಮೇಲೆ ಜಗಳಕ್ಕೆ ಹೋಗೋದು, ಈ ಥರ ಎಲ್ಲ ಮಾಡಬಾರ್ದು. ಯಾಕಂದರೆ ತಪ್ಪು ಇದೆಯೋ ಇಲ್ವೋ ಅನ್ನೋದೆಲ್ಲ ಕೂಡ ಆ ಸಾಯಿಯಪ್ಪ ನೋಡ್ಕೊತಾರೆ, ಆ ದೇವ್ರು ನೋಡ್ಕೊತಾರೆ. ಅಂತ ಸಮಯದಲ್ಲಿ ನೀವು ತಾಳ್ಮೆಯಿಂದ ಮೌನವಾಗಿ ಅಲ್ಲಿಂದ ಹೋಗ್ಬಿಟ್ರೆ ಸಾಕು. ಆ ಸಮಯದಲ್ಲಿ ಏನಾಗಬೇಕು ಅನ್ನೋದು ಆ ಸಾಯಿಯಪ್ಪನೇ ಎಲ್ಲ ನೋಡ್ಕೊತಾರೆ. ನಿಮ್ಮ ಜೀವನದಲ್ಲಿ ಒಂದು ಕ್ಷಣ ನೀವು ಮೌನವಾಗಿ ಇದ್ದರೆ ಆ ಸಮಯ ನಿನಗೆ ಎಷ್ಟು ಬಹಳ ಒಳ್ಳೇದು ಮಾಡುತ್ತೆ ಅಂದರೆ, ನಿನ್ನ ಜೀವನ, ನಿನ್ನ ಲೈಫೇ ಬದಲಾವಣೆ ಆಗುತ್ತೆ. ಕೆಲವೊಂದು ಟೈಮಲ್ಲಿ ಆ ಕೋಪ, ಫ್ರಸ್ಟ್ರೇಷನ್ ಮೇಲೆ ನೀವು ಎಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಬೈದ್ಬಿಟ್ರೆ ಅವ್ರ ಮನಸ್ಸು ನೋವಾಗುತ್ತೆ, ನಿಮ್ಮ ಮನಸ್ಸು ನೋವಾಗುತ್ತೆ. ಆ ಸಮಯದಲ್ಲಿ ಆ ಒಂದು ರಾತ್ರಿ ನಿಮಗೆ ನಿದ್ದೆನೂ ಬರಲ್ಲ. ಆ ಸಿಚುವೇಶನ್ಸ್ ತುಂಬ ಜನ ಫೇಸ್ ಮಾಡ್ತಾ ಇರ್ತಾರೆ. ಕೆಲವೊಂದು ಟೈಮಲ್ಲಿ ಕೆಟ್ಟದಾಗಿ ಮಾತಾಡ್ತಾರೆ. ಅಂತ ಸಮಯದಲ್ಲಿ ನಾನೇನು ಮಾತಾಡ್ತಾ ಇದ್ದೀನಿ ಅನ್ನೋದು ಕೂಡ ಅವರು ಅರ್ಥ ಮಾಡ್ಕೊಳ್ಳಲ್ಲ. ಆ ಸಿಚುವೇಶನ್ ಅಲ್ಲಿ ಅವ್ರು ಇರಲ್ಲ. ಹಂಗಾಗಿ ತಪ್ಪುಗಳು ತುಂಬಾ ಜನ ಮಾಡ್ತಾ ಇರ್ತಾರೆ. ಆ ತಪ್ಪಿಂದ ಕರ್ಮಗಳು ಅನುಭವಿಸ್ತಾ ಇರ್ತಾರೆ. ಅದಕ್ಕೆ ಸಾಯಿಯಪ್ಪ ಇವತ್ತು ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ನೀವೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಯಾವಾಗ ತಪ್ಪು ಮಾಡ್ತೀರೋ ಅಂತ ಸಮಯದಲ್ಲಿ ಈ ಮೂರು ವಸ್ತುಗಳು ನೀವು ಕಣ್ಣಾರ ನೋಡಿ. ಆವಾಗ ನಿಮಗೆ ತಪ್ಪು ಅನ್ನೋದು ನಿನ್ನ ಜೀವನದಲ್ಲಿ ನೀವು ಮಾಡೋದೇ ಇಲ್ಲ, ನಿಮ್ಮ ಲೈಫ್ ಕೂಡ ಬದಲಾವಣೆ ಆಗುತ್ತೆ ಅಂತ ಸಾಯಿಯಪ್ಪ ಈ ಸಂದೇಶವನ್ನು ತಂದಿದ್ದಾರೆ. ಆ ಮೂರು ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು. ಸ್ಕ್ರೀನ್ ಮೇಲೆ ಸಾಯಿಯಪ್ಪ ಫೋಟೋ ನಾನು ಹಾಕಿದ್ದೀನಿ ನೋಡಿ. ಕೈಯಲ್ಲಿ ಒಂದು ಸಟ್ಕ ಇಟ್ಕೊಂಡಿದ್ದಾರೆ, ಆಮೇಲೆ ಒಂದು ಬಟ್ಲು ಇಟ್ಕೊಂಡಿದ್ದಾರೆ ಎರಡು, ಆಮೇಲೆ ಮೂರನೇದು ಭುಜದ ಮೇಲೆ ಒಂದು ಜೋಲೆ ಹಾಕೊಂಡಿದ್ದಾರೆ. ಈ ಮೂರು ನೋಡಿದ್ರೆ ನಮ್ಮ ಜೀವನದಲ್ಲಿ ನಮ್ಗೆ ಅತಿ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ನಮ್ಗೆ ಏನ್ ಬೇಕೋ ಅದು ಮಾತ್ರ ನಾವು ಆ ಸಾಯಿಯಪ್ಪ ಮುಂದೆ, ಆ ದೇವ್ರ ಮುಂದೆ ನಾವು ಬೇಡ್ಕೋಬೇಕು. ಕೆಲವೊಬ್ರು ತುಂಬಾ ಬೇಡಿಕೆಗಳು ದೇವ್ರ ಮುಂದೆ ಕೇಳ್ಕೊಂತಾ ಇರ್ತಾರೆ. ನಾನು ಇದಾಗಬೇಕು, ನಾನು ಚೆನ್ನಾಗಿರ್ಬೇಕು, ಮನೆ ಕಟ್ಕೋಬೇಕು, ಆಮೇಲೆ ಏನೇನು ಮುಖ್ಯನೋ ಅದು ಮಾತ್ರ ಕೇಳಲ್ಲ. ಎಲ್ಲ ನನಗೆ ಬೇಕು, ದುಡ್ಡು ಚೆನ್ನಾಗಿರ್ಬೇಕು ನನ್ನ ಕೈಯಲ್ಲಿ, ಎಲ್ಲರಿಗಿಂತ ನಾನೇ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಕೆಲವೊಬ್ರು ಮನಸ್ಸಲ್ಲಿ ಇರುತ್ತೆ. ಇಂಥದೆಲ್ಲ ಕೂಡ ಈಡೇರಬೇಕು, ನಿಮ್ಮ ಜೀವನದಲ್ಲಿ ನೆರವೇರಬೇಕು ಅಂದ್ರೆ ಅತಿ ಮುಖ್ಯವಾಗಿ ನಿಮ್ಮ ಮನಸ್ಸಿನಲ್ಲಿ ಸ್ವಾರ್ಥ ಅನ್ನೋದು ಇರಬಾರ್ದು. ಸ್ವಾರ್ಥದಿಂದ ನೀವು ಏನೇ ಕೇಳಿದ್ರು ಕೂಡ ಆ ಸಾಯಿಯಪ್ಪ ಅದನ್ನ ನೆರವೇರ್ಸಲ್ಲ. ಯಾಕಂದ್ರೆ ನಿನಗೆ ಏನು ನಿನ್ನ ಜೀವನದಲ್ಲಿ ಮುಖ್ಯನೋ ಅಂಥದ್ದು ಮಾತ್ರ ಖಂಡಿತ ನೀನು ಕೇಳಿಲ್ಲ ಅಂದ್ರೂ ಕೂಡ ಆ ದೇವ್ರು ನಿಮ್ಗೆ ಕೊಡ್ತಾರೆ. ನೀವು ಕೇಳಿಲ್ಲ ಅಂದ್ರೂ ಕೂಡ ಸಾಯಿಯಪ್ಪಗೆ ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಎಲ್ಲ ಗೊತ್ತಾಗತ್ತೆ. ನಿಮ್ಮ ಜೀವನದಲ್ಲಿ ಅನ್ನೆಸೆಸರಿ ಬೇಡಿಕೆಗಳು ನಿಮಗೆ ಬೇಕು ಅಂತ ಅನಿಸಿದ್ರೆ ಅಂತ ಸಮಯದಲ್ಲಿ ಈ ಮೂರು ವಸ್ತುಗಳನ್ನ ಇರೋ ಅಂತ ಸಾಯಿಯಪ್ಪ ಚಿತ್ರಪಟನ ನೀವು ನೋಡ್ಬೇಕು. ಆವಾಗ ನಿಮ್ಗೆ ಗೊತ್ತಾಗತ್ತೆ ನಮ್ಮ ಲೈಫಲ್ಲಿ ಶಾಶ್ವತ ಅಂತ ಏನೂ ಇಲ್ಲ. ನೀವೆಷ್ಟು ಬೇಡಿಕೆಗಳು ಬೇಡ್ಕೊಂಡ್ರು ಕೂಡ ಯಾವುದು ಅತಿ ಮುಖ್ಯನೋ ಅದು ಮಾತ್ರ ದೇವರು ಕೊಡ್ತಾರೆ. ಇನ್ನು ಕೆಲವೊಬ್ರ ಲೈಫಲ್ಲಿ ಸಂತೋಷ ಕಾಲನೇ ಇರುತ್ತೆ, ಆದ್ರೂ ಕೂಡ ಇನ್ನೂ ಏನೋ ಆಸೆ, ಅಂದ್ರೆ ಏನೋ ಆಗ್ಬೇಕು, ಚೆನ್ನಾಗಿರ್ಬೇಕು, ಎಲ್ಲರಿಗಿಂತ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇರುತ್ತೆ. ಅಂತವ್ರು ಒಂದು ನೆನ್ಪಿಟ್ಕೊಳ್ಳಿ, ನಾವು ಬದುಕ್ತಾ ಇರೋ ಅಂತ ಈ ಬದುಕು ಶಾಶ್ವತ ಅಲ್ಲ ಅಂತ ನೆನ್ಪಿಟ್ಕೊಳ್ಳಿ.
ಏನೇ ಕಷ್ಟಗಳು ಬಂದರೂ ಕೂಡ ತಾಳ್ಮೆಯಿಂದ ಅದನ್ನ ಸಹಿಸ್ಕೋಬೇಕು. ಆ ಕಷ್ಟಗಳೆಲ್ಲ ಕೂಡ ನೀವು ಅನುಭವಿಸಲೇಬೇಕು. ನಿಮ್ಮ ಕಷ್ಟಗಳೆಲ್ಲ ದೂರ ಮಾಡ್ಕೊಳ್ಳಕ್ಕೆ, ನಮ್ಮ ಸಮಸ್ಯೆಗಳೆಲ್ಲ ಹೇಳ್ಕೊಳಕ್ಕೆ ಸಾಯಿಯಪ್ಪ ಇದ್ದಾರೆ. ಸಾಯಿಯಪ್ಪನ ನೋಡಿದ್ರೆ ಎಲ್ಲಾ ಕಷ್ಟಗಳು ದೂರ ಆಗುತ್ತೆ. ಸಾಯಿಯಪ್ಪ ಆ ಚಿತ್ರಪಟನ, ಆ 3 ವಸ್ತುಗಳು ಇಟ್ಕೊಂಡು ನಿಂತಿರೋ ಅಂತ ಚಿತ್ರಪಟನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ ಅನ್ನೋದು ನಿಮ್ಗೆ ಅನಿಸುತ್ತಾ ಅಲ್ವಾ? ಶಿರ್ಡಿಯಲ್ಲಿ ಸಾಯಿಯಪ್ಪ ಇದ್ದಾಗ ಯಾವಾಗ್ಲೂ ಕೆಲವೊಬ್ರು ಮನೆಗಳಿಗೆ ಹೋಗ್ಬಿಟ್ಟು ಅಲ್ಲಿ ಊಟ ತಂದು ಆ ಬಟ್ಲಲ್ಲಿ ಊಟ ಹಾಕ್ಸ್ಕೊಂಡು ಆಮೇಲೆ ಒಂದು ಕಲ್ಲು ಮೇಲೆ ನಿಂತ್ಕೊಂಡು ಒಂದು ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಕಲ್ಲಿರುತ್ತೆ. ಆ ಕಲ್ ಮೇಲೆ ನಿಂತ್ಕೊಂಡು ಆ ಬಟ್ಲನ್ನ ಅಲ್ಲಿಟ್ಬಿಟ್ಟು ತುಂಬಾ ಹೊತ್ತು ಆ ಕಲ್ ಮೇಲೆ ಸಾಯಿಯಪ್ಪ ನಿಂತ್ಕೊಂತಾ ಇದ್ರು. ಕುತ್ಕೊಂತಾ ಇರ್ಲಿಲ್ಲ, ನಿಂತ್ಕೊಂತಾ ಇದ್ರು. ಅಂದ್ರೆ ಆ ರೀತಿ ಸಾಯಿಯಪ್ಪ ನಿಂತ್ಕೊಂಡು ಆ ಕಲ್ ಮೇಲೆ ಹೆಜ್ಜೆಗಳು ಬಿದ್ದಿತ್ತು. ಆ ಹೆಜ್ಜೆಗಳು ಈವಾಗ್ಲೂ, ಆ ಕಲ್ ಮೇಲೆ ಬಿದ್ದಿರೋ ಅಂತ ಆ ಕಲ್ಲು ಈವಾಗ್ಲೂ ಕೂಡ ಸಾಯಿಯಪ್ಪ ಭಕ್ತರು ಒಬ್ರು ಶಿರ್ಡಿ ಹತ್ತತ್ರ ಒಂದು ಊರಲ್ಲಿ ಆ ಭಕ್ತರ ಮನೆಯಲ್ಲಿ ಇದೆ ಅಂತೆ. ಇದು ಎಲ್ಲರಿಗೂ ಗೊತ್ತು. ಸಾಯಿಯಪ್ಪ ಸಾಯಿ ಸಚ್ಚರಿತ್ರೆ ಯಾರ್ಯಾರು ಓದ್ತಾರೋ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ತುಂಬಾ ಡೀಪ್ ಆಗಿ ಯಾರ್ಯಾರು ಸಾಯಿಯಪ್ಪ ಚರಿತ್ರೆ ಓದ್ತಾರೋ ಅಂಥವ್ರಿಗೆ ಇದೆಲ್ಲ ಗೊತ್ತಿರುತ್ತೆ. ಓದ್ತಾ ಇರಿ, ನಿಮ್ಗೆ ಎಲ್ಲ ಗೊತ್ತಾಗತ್ತೆ. ಸಾಯಿಯಪ್ಪ ಊಟ ತಗೊಂಡು ಹೋಗ್ಬಿಟ್ಟು ಆ ಕಲ್ ಮೇಲೆ ಆ ಅನ್ನನ, ಆ ಊಟನ ಅಲ್ಲಿಟ್ಬಿಟ್ಟು ಸುಮ್ನೆ ತುಂಬಾ ಹೊತ್ತು ನಿಂತ್ಕೊಂತಾ ಇದ್ರು. ಅದು ಎಲ್ಲಾ ಪ್ರಾಣಿಗಳು ಬಂದು ಅಲ್ಲಿ ತಿಂದು 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 ಮಿಕ್ಕಿರೋದು ಯಾವಾಗ್ಲೋ ಅವ್ರಿಗೆ ಮನಸ್ಸಿಗೆ ಬಂದ್ರೆ ಮಾತ್ರ ತಿಂತಾ ಇದ್ರು. ಇಂಥ ಪವಾಡಗಳು ನಾವು ತುಂಬಾ ಕೇಳಿದ್ದೀವಿ, ಓದಿದ್ದೀವಿ ಕೂಡ. ನೀವು ಕೂಡ ಪ್ರಯತ್ನ ಮಾಡಿ ಸಾಯಿಯಪ್ಪ ಚರಿತ್ರೆನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಜೀವನನ ಕಷ್ಟ ಮಾಡ್ಕೊಳ್ಳೋದು ಬೇಡ. ಇಷ್ಟವಾಗಿ ಇದನ್ನ ಇರೋವರೆಗೂ ಲೈಫ್ನ ಲೀಡ್ ಮಾಡೋಣ, ಹ್ಯಾಪಿಯಾಗಿ ಇರೋಣ, ಎಲ್ಲರೂ ಕೂಡ ಸಂತೋಷವಾಗಿ ಇರಬೇಕು ಅಂತ ಇವತ್ತು ಸಾಯಿಯಪ್ಪ ಈ ಒಳ್ಳೆಯ ಸಂದೇಶವನ್ನು ನಮ್ಮೆಲ್ಲರಿಗೂ ಹೇಳಿದ್ದಾರೆ. ಈ ಸಂದೇಶವನ್ನು ನಿಮಗೆ ಇಷ್ಟವಾಯಿತು ಅಂದರೆ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.